ರಾಜ್ಯದಲ್ಲಿ ಕಳೆದ ಹಲವು ದಿನಗಳಿಂದ ಉಷ್ಣಾಂಶದಲ್ಲಿ ಏರಿಕೆಯಾಗ್ತಾನೆ ಇದೆ. ಕರಾವಳಿ ಭಾಗದಲ್ಲಿ ಹೀಟ್ ವೇವ್ ಇನ್ನೂ 4-5 ದಿನ ಇರುತ್ತೆ ಅನ್ನುವಂಥ ರಿಪೋರ್ಟ್ ಇದ್ರೆ, ಈ ಕಡೆ ಕಲಬುರಗಿಯಲ್ಲಿ ಕಳೆದ 24 ಗಂಟೆಯ ಅಂಕಿಅಂಶವನ್ನು ತೆಗೆದು ನೋಡಿದರೆ 39 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. 40 ಡಿಗ್ರಿ ಸನಿಹದಲ್ಲಿದೆ ಕಲಬುರಗಿ ಜಿಲ್ಲೆಯ ಉಷ್ಣಾಂಶ. ವಿಜಯಪುರ, ಗದಗ, ಬಾಗಲಕೋಟೆ, ಚಿತ್ರದುರ್ಗ ಇಲ್ಲೂ ಕೂಡ 36ರ ಗಡಿ ದಾಟಿದೆ ಉಷ್ಣಾಂಶ. ಈ ಕಡೆ ಉತ್ತರ ಕನ್ನಡ ಜಿಲ್ಲೆ ಬೆಳಗಾವಿ ಇಲ್ಲೂ ಕೂಡ 35ರ ಗಡಿ ದಾಟಿದೆ. ರಾಜ್ಯದಲ್ಲಿ ಇನ್ನೂ 5 ದಿನಗಳ ಕಾಲ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ ಅನ್ನುವಂಥ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ನೇರ ಸಂಪರ್ಕದಲ್ಲಿ. ಪ್ರಗತಿ, ಈಗಲೇ ಹಿಂಗಾದ್ರೆ ಮುಂದಕ್ಕೇನು ಅನ್ನುವಂಥ ಪ್ರಶ್ನೆಯನ್ನೇ ಜನ ಕೇಳ್ತಾ ಇರೋದು. ಎಷ್ಟು ದಿನ ಈ ಪರಿಸ್ಥಿತಿ, ಅಥವಾ ಮೇ ಅಂತ್ಯದವರೆಗೂ ಕೂಡ ಇದು ಕಂಟಿನ್ಯೂ ಆಗತ್ತಾ ಹೆಂಗೆ? ರಕ್ಷತ್, ರಾಜ್ಯದಲ್ಲಿ ಇನ್ನು 5 ದಿನಗಳ ಕಾಲ ಇದೇ ರೀತಿಯಾದಂತಹ ಒಣ ಹವೆ ಮುಂದುವರಿಯಲಿದೆ ಅನ್ನುವಂತಹ ಮಾಹಿತಿಯನ್ನ ಹವಾಮಾನ ಇಲಾಖೆಯ ಕಡೆಯಿಂದ ಸಿಕ್ಕಿರುವಂತದ್ದು. ನಿಮಗೆ ಗೊತ್ತಿರೋ ಹಾಗೆ ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಏನ್ ನಾರ್ಮಲ್ ಬಿಸಿಲಿದೆ ಅದು ದುಪ್ಪಟ್ಟಾಗಿರುವಂಥದ್ದು, ದುಪ್ಪಟ್ಟು ಅಲ್ಲ ಈಗ 3 ಪಟ್ಟು ಹೆಚ್ಚಾಗಿರುವಂಥದ್ದು. ಜನಸಾಮಾನ್ಯರು ಹೊರಗಡೆ ಬರೋದಕ್ಕೆ ಆಗದೆ ತತ್ತರಿಸಿ ಹೋಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೂ 5 ದಿನ ಇದೇ ರೀತಿಯಾದಂತಹ ಸಿಚುವೇಶನ್ ಅಂದ್ರೆ ಹೆಂಗಪ್ಪ ತಡ್ಕೊಳ್ಳೋದು ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ಜನರಿದ್ದಾರೆ. ಬೆಂಗಳೂರಿನ ನಾವು ಕೂಲ್ ಸಿಟಿ ಅಂತ ಹೇಳ್ತೀವಿ, ಬೆಂಗಳೂರಿನಲ್ಲೂ ಕೂಡ ಶೆಕೆಗೆ ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಬಿಸಿಲಿನಿಂದ ಆವೃತ ಆಗಿ ಹೋಗ್ಬಿಟ್ಟಿದೆ. ಅಂದ್ರೆ ಬೆಳಿಗ್ಗೆ ಸುಮಾರು ಒಂದು 8:30-9 ಗಂಟೆಗೆ ಅತಿಯಾದ ಶೆಕೆ ಶುರುವಾಗಿ ಹೋಗುತ್ತೆ. ಕರಾವಳಿ ಭಾಗದಲ್ಲಂತೂ 5 ಡಿಗ್ರಿ ಹೆಚ್ಚು ಉಷ್ಣಾಂಶ ದಾಖಲಾಗ್ತಾ ಇದೆ. ಈ ರೀತಿಯಾಗಿ ಎಲ್ಲ ಕಡೆಯಲ್ಲೂ ಕೂಡ ಶೆಕೆಯ ಪ್ರಮಾಣ ಜಾಸ್ತಿ ಆಗ್ತಾ ಇರುವಂತದ್ದು. ಆರೋಗ್ಯ ಇಲಾಖೆಯಿಂದಲೂ ಕೂಡ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿರುವಂತದ್ದು. ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅಂದ್ರೆ ಆದಷ್ಟು ನಾವು ಈ ಕಪ್ಪು ಬಟ್ಟೆಯನ್ನ ಧರಿಸೋದನ್ನ ಬಿಡಬೇಕು. ಜೊತೆಗೆ ತೆಳುವಾಗಿರುವಂತಹ ಬಟ್ಟೆಯನ್ನ ಧರಿಸಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಜ್ಜಿಗೆಯನ್ನು ಕುಡಿಬೇಕು. ಜೊತೆಗೆ ನೀರು ಏನೋ ಕೆಲವರಿಗೆ ನೀರು ಕುಡಿಯುವಂತಹ ಅಭ್ಯಾಸ ಇರೋದಿಲ್ಲ. ಎಷ್ಟೇ ಶೆಕೆ ಆದ್ರೂ ಕೂಡ ಕೆಲವರು ನೀರು ಕುಡಿಯೋದಿಲ್ಲ. ಅಂತವರಿಗೆ ಈ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದಂತಹ ರೋಗ ಬರುವಂತಹ ಸಾಧ್ಯತೆ ಇರುತ್ತೆ. ನೀರು ಕುಡಿಯೋಕೆ ಬೇಡ ಅನ್ಸಿದ್ರು ಕೂಡ ಒತ್ತಾಯ ಪೂರ್ವಕವಾದ್ರೂ ನೀವು ಈ ಸಂದರ್ಭದಲ್ಲಿ ನೀರನ್ನು ಕುಡಿಲೇಬೇಕು. ಆದಷ್ಟು 3 ಲೀಟರ್ ನೀರನ್ನು ಕುಡಿಯುವಂತಹ ಪ್ರಯತ್ನವನ್ನ ಮಾಡಲೇಬೇಕು. ಜೊತೆಗೆ ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ 12 ಗಂಟೆಯಿಂದ 3 ಗಂಟೆ ಈ ಅವಧಿಯವರೆಗೆ ಹೊರಗಡೆ ಹೋಗದೇ ಇದ್ರೆ ಅತಿ ಉತ್ತಮ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ, ಜೊತೆಗೆ ಒಂದು ಸಲಹೆಯನ್ನ ಆರೋಗ್ಯ ಇಲಾಖೆಯಿಂದ ಕೂಡ ಕೊಟ್ಟಿರುವಂತದ್ದು. ಸಂಬಂಧಪಟ್ಟ ಹಾಗೆ ಅಧಿಕೃತವಾಗಿ ಮಾರ್ಗಸೂಚಿಯನ್ನು ಕೂಡ ಇಲಾಖೆಯಿಂದ ಬಿಡುಗಡೆ ಮಾಡಲಾಗಿದೆ. ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅನ್ನುವಂಥದ್ದನ್ನ ಅದನ್ನ ಫಾಲೋ ಮಾಡಬೇಕು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಹೀಟ್ ವೇವ್ ಇರೋದ್ರಿಂದ ಆದಷ್ಟು ಜಾಗರೂಕತೆಯಿಂದ ಇರಬೇಕು ಅಂತ ವೈದ್ಯರು ಕೂಡ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಇನ್ನ 5 ದಿನಗಳ ಕಾಲ ಇದೇ ರೀತಿಯಾದಂತಹ ಶೆಕೆ ಇರುತ್ತೆ. ರಕ್ಷತ್, ಥ್ಯಾಂಕ್ ಯು ಪ್ರಗತಿ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.